ಇನ್ನು ಬೆಳಗಾವಿ ಲೋಕಸಭೆ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ? ಬೆಳಗಾವಿ ಲೋಕಸಭೆಯಲ್ಲಿ ಈಗ ಪಂಚಮಸಾಲಿ ಕಾರ್ಡ್ ಪ್ಲೇ ಆಗ್ತಾ ಇದೆ. ಪುತ್ರನನ್ನ ಶತಾಯಗತಾಯ ಗೆಲ್ಲಿಸಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಂದ ಪಂಚಮಸಾಲಿ ಕಾರ್ಡ್ ಪ್ಲೇ. ಹೆಬ್ಬಾಳ್ಕರ್ ತಂತ್ರಕ್ಕೆ ಪ್ರತಿತಂತ್ರವನ್ನ ರೂಪಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್. ಪಂಚಮಸಾಲಿ ಸ್ವಾಮೀಜಿ ಭೇಟಿಯಾಗಿದ್ದಾರೆ ಜಗದೀಶ್ ಶೆಟ್ಟರ್. ಕೂಡಲ ಸಂಗಮ ಶ್ರೀಗಳನ್ನ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಪಂಚಮಸಾಲಿ ಮತ ಸೆಳೆಯೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಪಂಚಮಸಾಲಿ ಸಮುದಾಯದ ಬಸನಗೌಡ ಪಾಟೀಲ್ ಯತ್ನಾಳ್, ಮುರುಗೇಶ್ ನಿರಾಣಿ ಆಹ್ವಾನಿಸಿ ಮತ ಬೇಟೆಗೆ ಇಳಿಯಲಾಗಿದೆ ಬಿಜೆಪಿಯಿಂದ. ಉಭಯ ನಾಯಕರನ್ನ ಸಂಪರ್ಕಿಸಿದ್ದಾರೆ ಜಗದೀಶ್ ಶೆಟ್ಟರ್. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಜಗದೀಶ್ ಶೆಟ್ಟರ್ ಅವರು ಸಹ ಸ್ವಾಮೀಜಿಗಳನ್ನ ಭೇಟಿಯಾಗಿ ಸುದೀರ್ಘವಾದಂತಹ ಚರ್ಚೆಯನ್ನ ನಡೆಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಹೆಬ್ಬಾಳ್ಕರ್ ತಂತ್ರಕ್ಕೆ ಜಗದೀಶ್ ಶೆಟ್ಟರ್ ಅವರ ಪ್ರತಿತಂತ್ರ ಇದು. ಲಿಂಗಾಯತ ಪಂಚಮಸಾಲಿಯ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ 2A ಮೀಸಲಾತಿ ಹೋರಾಟದಿಂದ ಪಂಚಮಸಾಲಿಗಳು ಒಂದಾಗಿದ್ದಾರೆ. ಹೋರಾಟದ ಮುಂಚೂಣಿ ನಾಯಕಿ ಕೂಡ ಆಗಿದ್ರು ಸಚಿವೆ ಹೆಬ್ಬಾಳ್ಕರ್. ಆದರೆ ಈಗ ಅದಕ್ಕೆ ಟಕ್ಕರ್ ಕೊಡಬೇಕು ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರ ತಂತ್ರಗಾರಿಕೆ ಪ್ರಮುಖ ಆಗುತ್ತೆ. ಅವರಿಗಾಗಲೇ ಕೂಡಲ ಸಂಗಮ ಸ್ವಾಮೀಜಿಗಳ ಆಶೀರ್ವಾದ ಕೂಡ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶತಾಯಗತಾಯ ಮಗನನ್ನ ಗೆಲ್ಲಿಸಬೇಕು ಅಂತ ಹೇಳ್ಬೇಡಿ ತಮ್ಮದೇ ರೀತಿಯಾದಂತಹ ತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಅದರಲ್ಲೂ ಪಂಚಮಸಾಲಿ ಕಾರ್ಡ್ ಅನ್ನ ಅವರು ಪ್ಲೇ ಮಾಡ್ತಾ ಇರುವಂತದ್ದು. ಹಾಗಂತ ಶೆಟ್ಟರ್ ಅವರೇನ್ ಸುಮ್ಮನೆ ಕೂತಂತೆ ಕಾಣಿಸ್ತಾ ಇಲ್ಲ. ಅವರು ಸಹ ಪ್ರತಿತಂತ್ರ ಹೆಣೆದಿದ್ದಾರೆ. ಸ್ವಾಮೀಜಿಗಳನ್ನ ಹೋಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಏನ್ ಚರ್ಚೆ ಆಗಿದೆ ಅಲ್ಲಿ ಸ್ವಾಮೀಜಿ ಅವ್ರ ಜೊತೆ ಅಂತ? ಪ್ರಗತಿ, ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಕಣ ಕೂಡ ರಂಗೇರ್ತಿರುವಂಥದ್ದು. ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಮತದಾರ ಇರುವಂಥದ್ದು ಲಿಂಗಾಯತ ಸಮುದಾಯ. ಅದರಲ್ಲೂ ಲಿಂಗಾಯತ ಸಮುದಾಯದಲ್ಲಿ ಪ್ರಮುಖವಾಗಿ ಒಳಪಂಗಡ ಆಗಿರ್ತಕ್ಕಂತಹ ಪಂಚಮಸಾಲಿ ಸಮಾಜದ ಮತಗಳು ಕೂಡ ಅಧಿಕ ಸಂಖ್ಯೆಯಲ್ಲಿದ್ದಾವೆ. ಈ ಕಾರಣಕ್ಕೆ ಪಂಚಮಸಾಲಿ ಸಮಾಜವನ್ನು ಸೆಳೆಯೋಕೆ ಇದೀಗ ಕಾಂಗ್ರೆಸ್ ಹಾಗೂ ಬಿಜೆಪಿ ಕೂಡ ಸಾಕಷ್ಟು ಪೈಪೋಟಿಗೆ ಇಳಿದಿರುವಂಥದ್ದು. ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಸೇರಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ತನ್ನ ಪುತ್ರನ ಗಳಿಸೋಕೆ ಲಿಂಗಾಯತ ಪಂಚಮಸಾಲಿ ಕಾರ್ಡನ್ನು ಪ್ಲೇಯನ್ನು ಮಾಡಿರುವಂಥದ್ದು. ಈ ಹಿಂದೆ ಸಾಕಷ್ಟು 2A ಮೀಸಲಾತಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಹೋರಾಟಗಳಾದವು. ಆ ಹೋರಾಟಕ್ಕೂ ಕೂಡ ಮುಂಚಿನ ನಾಯಕಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುರುತಿಸಿಕೊಂಡಿದ್ದರು. ಅದರ ಜೊತೆಗೇ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಾಲ್ ಹೆಬ್ಬಾಳ್ಕರ್ ಕೂಡ ಎಲ್ಲ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡಿದ್ದರು. ಈಗ ಅದರ ಲಾಭವನ್ನು ಪಡೆಯೋಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂದಾಗ್ತಿರುವಂಥದ್ದು. ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ತನ್ನ ಪುತ್ರನ ಗೆಲ್ಲಿಸೋಕೆ ಪಂಚಮಸಾಲಿ ಕಾರ್ಡನ್ನು ಪ್ಲೇಯನ್ನು ಮಾಡ್ತಿರುವಂಥದ್ದು. ಇದಕ್ಕೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಕೂಡ ಟಕ್ಕರನ್ನು ನೀಡ್ತಿರುವಂಥದ್ದು. ಅದಕ್ಕೆ ಪ್ರತಿತಂತ್ರಗಳನ್ನು ರೂಪಿಸ್ತಿರುವಂಥದ್ದು. ನಿನ್ನೆ ಅಷ್ಟೇ ಬೆಳಗಾವಿಯಲ್ಲಿ ಬೆಳಗಾವಿ ಪ್ರವಾಸದಲ್ಲಿದ್ದಂತಹ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಯವರನ್ನು ಕೂಡ ಜಗದೀಶ್ ಶೆಟ್ಟರ್ ಅವರು ಭೇಟಿಯನ್ನು ನೀಡಿದರು. ಸ್ಥಳೀಯ ನಾಯಕರು ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಸಾಥನ್ನು ಕೊಟ್ಟಿದ್ದರು. ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದರು. ಅವರ ಆಶೀರ್ವಾದವನ್ನು ಪಡೆದಿರುವಂಥದ್ದು. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪಂಚಮಸಾಲಿ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಏನು ಕಾರ್ಯತಂತ್ರವನ್ನು ಮಾಡ್ತಿದ್ದಾರೆ, ಬಿಜೆಪಿಯಿಂದಲೂ ಕೂಡ ಪಂಚಮಸಾಲಿ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನ ಮಾಡಲಾಗ್ತಿದೆ. ಅದರಲ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮುರುಗೇಶ್ ನಿರಾಣಿ, ಸ್ಥಳೀಯರಾದಂಥ ಈರಣ್ಣ ಕಡಾಡಿ, ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರನ್ನು ಬಳಸಿಕೊಂಡು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಪಂಚಮಸಾಲಿ ಸಮುದಾಯವನ್ನು ಬಿಜೆಪಿಗೆ ಮತದಾರರನ್ನು ಬಿಜೆಪಿಗೆ ಶಿಫ್ಟ್ ಮಾಡುವ ನಿಟ್ಟಿನಲ್ಲಿ ಇದೀಗ ಬಿಜೆಪಿ ಕೂಡ ಸಾಕಷ್ಟು ತಂತ್ರಗಳನ್ನು ಮಾಡಲಾಗ್ತಿದೆ. ಜಗದೀಶ್ ಶೆಟ್ಟರ್ ಅವರು ಲಿಂಗಾಯತ ಬಣಜಿಗ ಸಮುದಾಯಕ್ಕೆ ಸೇರಿದವರಾಗಿದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಪಂಚಮಸಾಲಿ ಟಿಕೆಟನ್ನು ಕೊಡಬೇಕು ಅಂತೇಳಿ ಸ್ವತಃ ಬಸವಜಯ ಮುತ್ತುಂಜಯ ಸ್ವಾಮೀಜಿ ಅವರೇ ಬಿಜೆಪಿ ಹೈಕಮಾಂಡ್ ಕೂಡ ಆಗ್ರಹವನ್ನು ಮಾಡಿದರು. ಆದರೆ ಕೊನೆ ಕ್ಷಣದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಹೈಕಮಾಂಡ್ ಮಣೆ ಹಾಕಿರುವಂಥದ್ದು. ಹೀಗಾಗಿ ಜಯ ಮುತ್ತುಂಜಯ ಸ್ವಾಮೀಜಿ ಯಾರ ಪರವಾಗಿ ನಿಲ್ತಾರೆ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಮೂಡಿಸಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ತಂತ್ರಕ್ಕೆ ಪ್ರತಿತಂತ್ರ ಯಾವ ರೀತಿ ರೂಪಿಸಿ ಪಂಚಮಸಾಲಿ ಮತಗಳನ್ನು ಜಗದೀಶ್ ಶೆಟ್ಟರ್ ಅವರು ತೆಗೆದುಕೊಳ್ತಾರೆ ಎಂಬುವಂಥದ್ದು ಈಗ ಕುತೂಹಲನ ಮೂಡಿಸಿರುವಂಥದ್ದು. ಪ್ರಗತಿ, ಎಸ್ ಅನಿಲ್, ಗ್ರೌಂಡ್ ರಿಯಾಲಿಟಿ ಏನಿದೆ? ಈಗ ಇಬ್ಬರೂ ನಾಯಕರುಗಳು ಕೂಡ ತಮ್ಮ ತಮ್ಮ ಪ್ರಯತ್ನವನ್ನೇನೋ ನಡೆಸ್ತಾ ಇದ್ದಾರೆ. ಆದರೆ ಸಮುದಾಯದಲ್ಲಿಂದ ಯಾವ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ? ಏನು ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ? ಪ್ರತಿಮಾ, 2A ಮೀಸಲಾತಿಗೆ ಸಂಬಂಧಪಟ್ಟಂಗೆ ಬೆಳಗಾವಿಯಿಂದಲೇ ಹೋರಾಟ ಆರಂಭವಾಗಿರುವಂಥದ್ದು. ಕಳೆದ 5 ವರ್ಷಗಳಿಂದ ಹೋರಾಟ ನಡೀತಿದ್ರು ಕೂಡ ಯಾವುದೇ ಸರ್ಕಾರ 3 ಸರ್ಕಾರಗಳು ಬದಲಾದರೂ ಕೂಡ ಪಂಚಮಸಾಲಿ ಸಮಾಜಕ್ಕೆ ಇದುವರೆಗೂ 2A ಮೀಸಲಾತಿ ಸಿಕ್ಕಿಲ್ಲ. ಬೆಳಗಾವಿ ಸುವರ್ಣಸೌಧ ಎದುರೇ ಏನು ಬಸವಜಯ ಮುತ್ತುಂಜಯ ಸ್ವಾಮೀಜಿ ಧರಣಿಯನ್ನು ಆರಂಭಿಸಿದ್ರು. ಬಳಿಕ ಜಿಲ್ಲೆ ಅಷ್ಟೇ ಅಲ್ಲದೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಬೇಕು ಅನ್ನುವಂಥ ಆಗ್ರಹಗಳು ಕೂಡ ಏನು ಕೇಳಿ ಬಂದಿರುವಂಥದ್ದು. ಹೀಗಾಗಿ ಪಂಚಮಸಾಲಿ ಸಮಾಜ ಈಗ ಸಂಘಟನೆ ಆಗಿರುವಂಥದ್ದು. ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ನಿಲ್ತಾರಾ ಅಥವಾ
ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಬರ್ತದೆ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಈ ಹೋರಾಟದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಆಕ್ಟಿವ್ ಆಗಿದ್ರು. ಅದ್ರ ಜೊತೆಗೆ ಈರಣ್ಣ ಕಡಾಡಿ ಅವರು ಕೂಡ ಆಕ್ಟಿವ್ ಆಗಿದ್ರು. ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಆಕ್ಟಿವ್ ಆಗಿದ್ರು. ಹೀಗಾಗಿ ಸಮಾಜ ಎರಡೂ ಪಕ್ಷಗಳ ಪರವಾಗಿ ನಿಲ್ಲುತ್ತೋ ಅಥವಾ ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಎರಡೂ ರಾಜಕೀಯ ಪಕ್ಷಗಳು ಪ್ರಯತ್ನವನ್ನು ಮಾಡ್ತಿದ್ದಾವೆ. ಆದರೆ ಪಂಚಮ ಸಮಾಜ ಇನ್ನೂವರೆಗೂ ತನ್ನ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಎಲ್ಲರೂ ಕೂಡ ತಟಸ್ಥವಾಗಿದ್ದಾರೆ. ಯಾವಾಗ ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಎಂಟ್ರಿ ಬಳಿಕ ಈ ಒಂದು ಸಾಕಷ್ಟು ಚರ್ಚೆಗಳು ಕೂಡ ನಡೀತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತ ಸಮಾಜ ಯಾರ ಪರವಾಗಿ ನಿಲ್ಲಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ಆ ಸಂದರ್ಭದಲ್ಲಿ ತೆಗೆದುಕೊಳ್ಳೋಕೆ ಈಗ ಸಮಾಜದ ಮುಖಂಡರು ನಿರ್ಧಾರವನ್ನು ಮಾಡಿರುವಂಥದ್ದು. ಈ ಸದ್ಯಕ್ಕೆ ಈಗ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲ ಮುಖಂಡರನ್ನ ಭೇಟಿ ಆಗ್ತಿರುವಂಥದ್ದು, ಫೋನ್ ಮೂಲಕ ಸಂಪರ್ಕವನ್ನು ಮಾಡ್ತಾ ಇರುವಂಥದ್ದು. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ನೀಡ್ತಿರುವಂಥದ್ದು. ಆದರೆ ಮುಂದಿನ ವಾರ ಕೂಡ ಬಸವನಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ಕೂಡ ಏನು ಬೆಳಗಾವಿಗೆ ಬರಲಿದ್ದಾರೆ. ಅದ್ರ ಜೊತೆಗೆ ಈರಣ್ಣ ಕಡಾಡಿ ಅವರು ಕೂಡ ಬೆಳಗಾವಿಗೆ ಬರಲಿದ್ದಾರೆ. ಅವರು ಕೂಡ ಪಂಚಮಸಾಲಿ ನಾಯಕರನ್ನ ಭೇಟಿ ಆಗಲಿದ್ದಾರೆ. ಹೀಗಾಗಿ ಇನ್ನೂ 15 ದಿನಗಳ ಬಳಿಕ ಪಂಚಮಸಾಲಿ ಸಮಾಜ ನಿರ್ಧಾರ ಸ್ಪಷ್ಟವಾಗಲಿದೆ. ಪ್ರತಿಮಾ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.